ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ನಾನು ಇವತ್ತು ಹೊಸ ವ್ಲಾಗ್ನೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಶೇಷ ಏನಂದರೆ, ನಾವು ಕಾಗಿನೆಲೆಯಲ್ಲಿರೋ ಕನಕ ಲೋಕ ಅನ್ನೋ ಪಾರ್ಕ್ನ ನೋಡೋಕ್ಕೆ ಹೋಗಿದ್ವಿ. ಹಾಗೆ ನೋಡ್ತಾ ನೋಡ್ತಾ ಕನಕ ನಿಸರ್ಗ ಮನೆಗೂ ಕೂಡ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಅದೊಂದು ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ. ಹಾಗಾಗಿ ಇದು ನಮ್ಮ ವ್ಯೂವರ್ಸಿಗೆ ಏನಾದರೂ ಹೆಲ್ಪ್ ಆಗ್ಬೋದು ಈ ವಿಡಿಯೋಯಿಂದ ಅಂತ ನಾನು ಅಲ್ಲಿ ವಿಡಿಯೋ ಮಾಡಿಕೊಂಡೆ. ಆ ವಿಡಿಯೋ ಮಾಡಿಕೊಂಡು ಅವ್ರ ಹತ್ರ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದಾಗೆ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡ್ರೆ ಅದು ಅಷ್ಟು ಕ್ಲಿಯರ್ ಆಗಿರಲಿಲ್ಲ. ಯಾಕಂದರೆ ನಾನು ಹೊಸ ವ್ಲಾಗರ್ ಆಗಿರೋದ್ರಿಂದ ನನ್ನ ಹತ್ರ ಕ್ಯಾಮ್ರಾ ಮೈಕ್ ಅಷ್ಟು ಫೆಸಿಲಿಟಿ ಇರಲಿಲ್ಲ. ಹಾಗಾಗಿ ನಾನು ಇದು ವಿಡಿಯೋನ ಅಪ್ಲೋಡ್ ಮಾಡೋಣವೋ ಬೇಡವೋ, ಅಪ್ಲೋಡ್ ಮಾಡಿದ್ರೆ ನನಗೆ ಲೈಕ್ ಅಥವಾ ಸಬ್ಸ್ಕ್ರಿಪ್ಷನ್ ಸಿಗುತ್ತೋ ಇಲ್ವೋ ಕ್ಲಾರಿಟಿ ಇಲ್ವಲ್ಲ. ಹಾಗಾಗಿ ನಾನು ಆ ಥರ ಯೋಚನೆ ಮಾಡಿದೆ. ಬಟ್ ಇನ್ನೊಂದು ಥರನೂ ಯೋಚನೆ ಮಾಡಿದೆ, ಬರೀ ಸಬ್ಸ್ಕ್ರಿಪ್ಷನ್ಗೋಸ್ಕರ ನೋಡಿದ್ರೆ ಈ ಮಾಹಿತಿಯಿಂದ ಯಾರಿಗಾದರೂ ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೋದು ನನ್ನ ವ್ಯೂವರ್ಸಿಗೆ ಅಂತ ಅಂದ್ಕೊಂಡು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಾಯ್ಸ್ ಓವರ್ ಕೊಟ್ಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ನಾನಿವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಬೇಜಾರಾಗಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಬರೋ ವ್ಲಾಗಲ್ಲೆಲ್ಲ ನಾನು ತುಂಬ ಕ್ಲಾರಿಟಿ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರಬೇಕು ಈ ಹಾಸ್ಪಿಟಲ್ ಏನೇನು ಫೆಸಿಲಿಟಿ ಇದೆ ಅಂತ. ಸರ್, ಇದು ಹಾಸ್ಪಿಟಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು ಸರ್? ಮೇಡಮ್, ಇದು ಹಾಸ್ಪಿಟಲ್ ಸ್ಟಾರ್ಟ್ ಆಗಿ 1.5 ವರ್ಷ ಆಯಿತು. ನೀವು ಫಸ್ಟಿಂದಾನೇ ಜಾಯಿನ್ ಆಗಿದ್ದೀರಾ ಅಂತ? ಜಾಯ್ನ್ ಆಗಿ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮತ್ತು ಏನೇನು ಟ್ರೀಟ್ಮೆಂಟ್ ನಡೆಯುತ್ತೆ ಸರ್? ಏನೇನು ಟ್ರೀಟ್ಮೆಂಟ್ ಫೆಸಿಲಿಟಿ ಇದೆ ನಮಗೆ? ನಮ್ಮ ವ್ಯೂವರ್ಸ್ ಏನಾದರೂ ಬಂದು ಅಂದರೆ ಹೇಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಯಾವ್ಯಾವ ಟ್ರೀಟ್ಮೆಂಟ್ಗೆ ಇಲ್ಲಿ ಫೆಸಿಲಿಟಿ ಇದೆ ನಿಮ್ಮಲ್ಲಿ? ಮೇಡಮ್, ಇಲ್ಲಿ ಪ್ರತಿಯೊಂದು ಡಿಸೀಸ್ಗೂ ಟ್ರೀಟ್ಮೆಂಟ್ ಇದೆ. ಪ್ರತಿಯೊಬ್ಬ ವ್ಯಕ್ತಿಯು ಈ ಆಯುರ್ವೇದಿಕ್ ಮತ್ತು ನ್ಯಾಚುರೋಪತಿ ಟ್ರೀಟ್ಮೆಂಟ್ಗೆ ಅನುಗುಣವಾಗಿ ಪ್ರತಿಯೊಬ್ಬರು ತೊಗೊಳ್ಳೇಬೇಕಾದಂಥ ಟ್ರೀಟ್ಮೆಂಟ್ ಇದು. ಇಲ್ಲಿ ಪ್ರತಿಯೊಂದು ಡಿಸೀಸ್ಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಡಿಸೀಸ್ ಅಂತಂದರೆ ಈಗ ಆಲ್ಮೋಸ್ಟ್ ಈಗ ನಮ್ಮ ಭಾಗದಲ್ಲಿ ರೈತಾಪಿ ಜನಗಳೇ ಜಾಸ್ತಿ ಇರ್ತಾರೆ. ರೈತಾಪಿ ಜನಗಳಂದರೆ ಅವರಿಗೆ ಪೇನ್ ಕಂಡೀಷನ್ ಇರುವಂಥ ಟ್ರೀಟ್ಮೆಂಟೇ ಜಾಸ್ತಿ ಇರುತ್ತೆ. ಪೇನ್ಗಾಗಿಯೇ ಇಲ್ಲಿ ತುಂಬ ಜನಗಳು ಟ್ರೀಟ್ಮೆಂಟ್ ಕೊಡ್ತಾರೆ. ಅವರಿಗೆ ಮಂಡಿ ಸವಿತ ಇರಬೇಕು, ಮಂಡಿ ಸವಿಕಳೆ ಇರ್ಬೋದು, ಆಮೇಲೆ ಬ್ಯಾಕ್ ಪೇನ್ ಇರ್ಬೋದು, ಡಿಸ್ಕ್ ಬಲ್ಜ್ ಇರ್ಬೋದು, ಸರ್ವಿಕಲ್ ರೇಡಿಯೋಪ್ಯಾಥಿ ಅಂತ ಡಿಸೀಸ್ ಇರ್ಬೋದು. ಇಂಥ ತುಂಬ ಪೇನ್ಗಳಿಗೆ ಇಲ್ಲಿ ಹಲವಾರು ರೀತಿಯಾದಂಥ ರೋಗಿಗಳು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊತಾರೆ. ಇಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಏನಾಗಿ ಹೇಳ್ಬೇಕಂದ್ರೆ, ಇದು ಸಿರ್ಸಿಯಲ್ಲಿ ಇದೆಯಲ್ಲ ನಮ್ಮದು ನಿಸರ್ಗ ಮನೆಯ ಸಬ್ ಬ್ರ್ಯಾಂಚ್ ಇದು. ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಸಬ್ ಬ್ರ್ಯಾಂಚ್ ಮೇಡಮ್. ಅವರು ಇಲ್ಲಿ ಬರೋಂಥ ಪ್ರತಿಯೊಬ್ಬ ಪೇಷಂಟ್ನು ಯಾರು ಪೇಷಂಟ್ಗಳಂತ ರೋಗಿಗಳಂತ ಯಾರೂ ಕರೆಯೋಲ್ಲ. ಇಲ್ಲಿ ನಮ್ಮಲ್ಲಿ ಬರುವಂಥ ಪೇಷಂಟ್ಗಳನ್ನ ನಾವು ಸಾಧಕರಂತ ಕರಿತೀವಿ. ಅವರು ಇಲ್ಲಿ ಏನೋ ಒಂದು ಡಿಸೀಸ್ ಇಟ್ಕೊಂಡು ಸಾಧನೆ ಮಾಡಲಿಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿ ಸಾಧಿಸಿ ಹೋಗಿ ನಂತರ ಅವರು ರಿಕವರಿ ಆಗ್ಬೇಕಲ್ಲ, ಅದೊಂದು ಸಾಧನೆ ಅಂತಲೇ ಬಂದಿರ್ತಾರೆ. ಅಂದರೆ ನಾವು ಹೋಮಿಯೋಪತಿ ಅಂತ ಆಯುರ್ವೇದಿಕ್ ಅಂತ ಬಂದರೆ ನಾವು ಒಂದು ಸ್ವಲ್ಪ ಫಸ್ಟ್ ನಾವು ನೋಡೋದೇ ಒಂದು ಸೈಡ್ ಎಫೆಕ್ಟ್ಸ್ ಏನಾದರೂ ಆಗ್ಬೋದಾ ಹೇಗೆ, ಮತ್ತು ಇವತ್ತು ನೆಕ್ಸ್ಟ್ ಸಫರ್ ಆಗಬಾರ್ದಲ್ಲ ಅನ್ನೋದಕ್ಕೆ ಮತ್ತೇನಾದರೂ ಇದರಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗುತ್ತಾ ಅಥವಾ ಮುಂದೆ ಏನಾದರೂ ನಮ್ಗೆ ಕ್ರಿಯೇಟ್ ಆಗುತ್ತಾ ಅಂತ? ಈಗಿನ ಜೀವಮಾನದಲ್ಲಿ ನಮ್ಮ ಹಲವಾರು ರೀತಿಯಿಂದ ಜನಗಳು ಏನು ಮಾಡಿದ್ರೆ ಅಲೋಪತಿ ಇಂಗ್ಲೀಷ್ ಮೆಡಿಸಿನ್ಗೆ ತುಂಬ ಅಡಿಕ್ಟ್ ಆಗಿದ್ದಾರೆ. ನಮ್ಮ ಆಯುರ್ವೇದಿಕ್ ನ್ಯಾಚುರೋಪತಿ ಟ್ರೀಟ್ಮೆಂಟು ಅಥವಾ ಮೆಡಿಸಿನಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದೇ ಹಾಸ್ಪಿಟ್ಲ್ ಅಂತಲ್ಲ, ಯಾವುದೇ ರೀತಿಯಾದಂಥ ಹಾಸ್ಪಿಟ್ಲ್ ಆಯಿತು, ಆಯುರ್ವೇದಿಕ್ ನ್ಯಾಚುರೋಪತಿ ಹಾಸ್ಪಿಟ್ಲ್ ಆದರೂ ಮೆಡಿಸಿನ್ ಆದರೂ ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ. ಪ್ರತಿಯೊಬ್ಬರು ಇದಕ್ಕೆ ಅವಲಂಬನೆ ಆಗಬೇಕು. ಹಿಂದಿನ ದಿನಮಾನಗಳಲ್ಲಿ ನಾವು ತುಂಬ ಆಯುರ್ವೇದಿಕ್ ನ್ಯಾಚುರೋಪತಿಗೆ ಅಡಿಕ್ಟ್ ಆಗಿದ್ದಂಥ ಕೆಲವೊಂದು ಹಾಸ್ಪಿಟಲ್ ಇರಲಿಲ್ಲ, ಏನಿಲ್ಲ, ನಾವೇನೇ ಇದ್ರು ಕಾಡಿಂದ ಸೊಪ್ಪು ಸದೆ ಅದರಲ್ಲೆಲ್ಲ ನಮಗೆ ಏನೇನು ಮೆಡಿಸಿನ್ ಇತ್ತು. ಹಾಗಾಗಿ ನಾನು ಏನು ಕೇಳ್ತಿದ್ದೆ ಅಂದರೆ, ಇವಾಗ ನಮ್ಮ ನೀವು ಬಂದರು ಅಂದರೆ ಮುಂದೆ ಯಾವುದಾದ್ರು ಸೈಡ್ ಎಫೆಕ್ಟ್ಸ್ ಆಯಿತು ಅಂದರೆ ಮತ್ತೆ ಅದು ನಮ್ಮಿಂದಾಗಿ ಆಯಿತು ಅನ್ನೋದು ಬೇಡ ಅಂತ. ಹಾಗಾಗಿ ನಮಗೂ ಒಂದು ಕ್ಲಾರಿಟಿ ಸಿಕ್ತಂಗೆ ಆಗುತ್ತೆ, ಆಮೇಲೆ ವಿವರ್ಸ್ಗೂ ಒಂದು ಕ್ಲಾರಿಟಿ ಸಿಕ್ತಂಗೆ ಆಗುತ್ತೆ. ಏನಂದರೆ ಚಿಂತೆನೇ ಇಲ್ಲ. ಈ ಆಯುರ್ವೇದಿಕ್ ನ್ಯಾಚುರೋಪತಿಯಲ್ಲಿ ನಾವು ನಂಬಿಕೆಯನ್ನು ಇಡಬೇಕಾಗುತ್ತೆ. ನಂಬಿಕೆಯೇ ನಮ್ಗೆ ಮುಖ್ಯ. ಯಾಕಂದರೆ ಆಯುರ್ವೇದಿಕ್ ನ್ಯಾಚುರೋಪತಿ ಟ್ರೀಟ್ಮೆಂಟಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಪ್ರತಿಯೊಬ್ಬರು ಬಂದು ಟ್ರೀಟ್ಮೆಂಟ್ ತೊಗೋಬೋದು. ಪ್ರತಿಯೊಂದು ಈಗ ಆಲ್ಮೋಸ್ಟ್ ಪೇಷಂಟ್ಗಳು ಪ್ರತಿಯೊಬ್ಬರು ಬಂದೇ ಬರ್ತಾರೆ. ಈಗ ಕೆಲವೊಂದಿಷ್ಟು ಜಾಬ್ ಎಂಪ್ಲಾಯೀಸ್ ಆಯಿತು, ಅವರಿಗೆಲ್ಲ ವರ್ಷಕ್ಕೊಂದ್ಸರಿ ಈ ಟ್ರೀಟ್ಮೆಂಟ್ ಪ್ರತಿಯೊಬ್ಬರಿಗೂ ಅವೈಲಬಿಲಿಟಿ ಇರುತ್ತೆ. ತೊಗೊಳ್ಳೇಬೇಕಾದಂತಹ ಪರಿಸ್ಥಿತಿನೇ ಇರುತ್ತೆ. ಯಾಕಂದರೆ ಟೀಚರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಆಮೇಲೆ ವರ್ಕರ್ಸ್ ಆಗಿರ್ಬೋದು, ಆಮೇಲೆ ಬಿಸ್ನೆಸ್ ಮೆನ್ಸ್ಗಳೇ ಆಗ್ಬೋದು, ಇಂಥವ್ರಿಗೆಲ್ಲ ಈ ಥರದ್ದು ಬಂದು ಟ್ರೀಟ್ಮೆಂಟ್ ತೊಗೊಂತಾರೆ. ರಿಲ್ಯಾಕ್ಸೇಷನ್ಗೋಸ್ಕರನೂ ಬಂದು ಟ್ರೀಟ್ಮೆಂಟ್ ತೊಗೋಬೋದು. ಆಮೇಲೆ ಸರ್, ಇವಾಗ ನಾನು ಇವಾಗ ಟ್ರೀಟ್ಮೆಂಟಿಗೆ ಒಬ್ಬರು ಬಂದರು ಅಂತ, ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಬಂದೆ ಅಂದರೆ ಆ ಪ್ರೋಸೆಸ್ ಯಾವ ಥರ ಇರುತ್ತೆ? ಅಪ್ ಟು ಸ್ಟಾರ್ಟಿಂಗ್ ಟು ಎಂಡ್ ಥರ ಯಾವ ಥರ ಪ್ರೋಸೆಸ್ ಇರುತ್ತೆ? ಹಾಗೆ ಎಷ್ಟು ಡೇಸ್ ಕಂಪ್ಲೀಟ್ ಆಗುತ್ತೆ? ಆಮೇಲೆ ಇವಾಗ ನನಗೆ ಗೊತ್ತಿರೋ ಪ್ರಕಾರ ಒಂದೊಂದು ಡಿಸೀಸಿಗೂ ಒಂದೊಂದು ಥರ ಟ್ರೀಟ್ಮೆಂಟ್ ಇರುತ್ತೆ. ಹೌದು,
ಬಟ್ ಎಷ್ಟು ಟೈಮ್ ತಗೊಳತ್ತೆ ಸರ್ ಅದು ರಿಕವರಿ ಆಗಲಿಕ್ಕೆ? ಆದರೂ ಆ ಟ್ರೀಟ್ಮೆಂಟ್ ಆ ಪ್ರೋಸೆಸ್ ಎಷ್ಟು ಟೈಮ್ ಇರುತ್ತೆ ಅಂತ? ಮೇಡಮ್ ನಾವಿಲ್ಲಿ ಬಂದುಬಿಟ್ಟು 10 ಡೇಸ್ ಪ್ಯಾಕೇಜ್ ಇರುತ್ತೆ. ನಮ್ಮ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ಥರ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಹೇಳಿದ್ರ ಪ್ರಕಾರನೇ ಬಡವರಿಗೂ ಮತ್ತು ಇದ್ದಂಥವ್ರು ಶ್ರೀಮಂತವ್ರಿಗೂ ಎಲ್ಲರಿಗೂ ಅನುಕೂಲ ಆಗೋದು ಥರನೇ ಮಾಡಿರೋದು. ಈಗ ನಮ್ಮ ಹಾಸ್ಪಿಟ್ಲಿಗೆ ಬಂದರೆ 10 ಡೇಸ್ ಪ್ಯಾಕೇಜ್ ಇರೋದು. 10 ಡೇಸಲ್ಲಿ ನಾವು ರಿಕವರಿ ಮಾಡಿ ಕಳಿಸ್ತೀವಿ. ಅದು ಎಂಥದೇ ಡಿಸೀಸ್ ಇದ್ದರೂ ರಿಕವರಿ ಮಾಡಿ ಕಳಿಸ್ತೀವಿ. ಆ 10 ಡೇಸಲ್ಲಿ ನಮಗೆ ಅವರು ಓನ್ ಸ್ಪೆಷಾಲಿಟಿ ಮೇಲೆ ಅಮೌಂಟ್ ಅವೈಲೇಬಲ್ ಆಗಿರುತ್ತೆ. ಕೆಲವೊಂದಿಷ್ಟು ಜನ ಹೈಜಿನಿಕ್ ಕೊಡ್ತಾರೆ ಮೇಡಮ್, ಆ ಥರದವರಿಗೆ ಕಾಟೇಜಸ್ ಇದೆ, VIP ಬರ್ತಾರೆ. ನಮ್ಮಲ್ಲಿ ತುಂಬ ಅದರ್ ಸ್ಟೇಟಿಂದ ಅದರ್ ಕಂಟ್ರಿಯಿಂದ ಪೇಷಂಟ್ಗೆಲ್ಲ ಬಂದಿದ್ದಾರೆ. ಮೊರೇಷಿಯಸ್ನಿಂದ ಪೇಷಂಟ್ ಬರ್ತಾ ಇದ್ದಾರೆ ನಮ್ಮಲ್ಲಿ. ಅಂತಹ ಪೇಷಂಟ್ಗಳಿಗೆ, ಅಂತಹ ಸಾಧಕರಿಗೆ ನಾವು ಸಪ್ರೇಟ್ ಆದಂಥ ರೂಮ್ಸ್ಗಳನ್ನು ಇಟ್ಟಿದ್ದೀವಿ. ಆಮೇಲೆ ನಮಗೆ ಮಾಮೂಲಿಯಾಗಿ ಈಗ ಜನರಲ್ ವಾರ್ಡಿಗೆ ಬಂದರೆ 9 ಶೇರಿಂಗ್ ಇರುತ್ತೆ. ಆ ಥರದ್ದು ಎಲ್ಲ ಪ್ರತಿಯೊಬ್ಬರು ಈಗ ಇದ್ದು ಅಲ್ಲಿ ಟ್ರೀಟ್ಮೆಂಟ್ ತೊಗೋಬೋದು. ನಮಗೆ ಜನರಲ್ ವಾರ್ಡ್ನಲ್ಲಿದ್ದರು, ಕಾಟೇಜ್ನಲ್ಲಿದ್ದರು ಟ್ರೀಟ್ಮೆಂಟ್ಸ್ ಅಂತ ಯಾವುದೇ ರೀತಿಯಾದಂಥ ಚಾರ್ಜಸ್ಗಳೇನಿಲ್ಲ. ಎಲ್ಲರಿಗೂ ಅನುಕೂಲ ಆದಂಥ ಚಾರ್ಜಸ್ಗಳಿದೆ. ಮಿತವಾದ ದುಡ್ಡಿನಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗಿ ಈ ಬಡವರು ಕೂಡ ನಮ್ಮಂಥವ್ರು ಕೂಡ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು ಅಂತಿದ್ದೀರಾ? ಹಾಗೇನೆ ಮಾಡಿದ್ದಾರೆ ಮೇಡಮ್. ವೆಂಕಟರಮಣ ಹೆಗಡೆ ಅವರು ಎಲ್ಲ ರೀತಿಯಾದಂಥ ಜನಗಳಿಗೆ ಅನುಕೂಲವಾಗುವಂಥ ಮಾಡಿದ್ದಾರೆ. ಇನ್ನು ಫುಡ್ ವಿಷಯಕ್ಕೆ ಬಂದರೆ ಸರ್, ನೀವು ಹೇಳಿದ್ರಿ ಅಂದರೆ ಚಾರ್ಜಸ್ ಎಕ್ಸೆಟ್ರಾ ಇರುತ್ತೆ, ಬೆಡ್ ಚಾರ್ಜಸ್, ಹಾಗೆ ಫುಡ್ ವಿಷಯಕ್ಕೆ ಬಂದರೂ ಡಿಪೆಂಡ್ ಅಪಾನ್ ಚಾರ್ಜಸ್ ಮೇಲೆ ಫುಡ್ ವಿಷಯ ಡಿಪೆಂಡ್ ಆಗುತ್ತಾ, ಅಥವಾ ಫುಡ್ ಎಲ್ರಿಗೂ ಒಂದು ಈಕ್ವಾಲಿಟಿ ಇರುತ್ತಾ, ಸೇಮ್ ಇರುತ್ತಾ ಎಲ್ರಿಗೂ ಫುಡ್ಡು? ಆ ಥರದ್ದೇನಿಲ್ಲ. ಇಲ್ಲಿ ಫುಡ್ ವಿಚಾರ ಆಯಿತು, ಟ್ರೀಟ್ಮೆಂಟ್ ವಿಚಾರ ಆಯಿತು. ಇಲ್ಲಿ ಬೇಕಾಗಿರೋದು ನಮ್ಮದು ರೂಮ್ ಸ್ಪೆಷಾಲಿಟಿ ಮಾತ್ರ ಚೇಂಜಸ್ಸು. ಅದು ಕಾಟೇಜ್ನಲ್ಲಿರೋಂಥ VIP ಪೇಷಂಟೇ ಆಗಲಿ ಇಲ್ಲ ಬೇರೆ ಪೇಷಂಟ್ ಆಗಲಿ ಟ್ರೀಟ್ಮೆಂಟ್ ಸೆಕ್ಷನ್ನಲ್ಲಿ ಒಂದೇ ಇರುತ್ತೆ. ಫುಡ್ಡಿನ ವಿಚಾರದಲ್ಲಿ ಒಂದೇ ಇರುತ್ತೆ. ಯಾರಿಗೂ ಭೇದ ಭಾವ ಇರಲ್ಲ. ಫುಡ್ನಲ್ಲಿ ಮತ್ತು ಟ್ರೀಟ್ಮೆಂಟಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಟ್ರೀಟ್ಮೆಂಟು ಅನುಕೂಲ ಆಗೋ ಥರನೇ ಮಾಡಿರ್ತಾರೆ. ಬಟ್ ನಮ್ಮಲ್ಲಿ ಸಿಗೋದು ರೂಮ್ ಸ್ಪೆಷಾಲಿಟಿ ಮಾತ್ರ ಹೈಜೀನ್ ಆಗಿರುತ್ತೆ. ಅವರಿಗೆ ಅನುಕೂಲ ತಕ್ಕಂಗೆ ಅವ್ರವ್ರ ಬೇರೆ ಬೇರೆ ರೂಮು, ಚೆನ್ನಾಗಿರೋ ರೂಮು, ಸ್ವಲ್ಪ ಪ್ರೈವೇಸಿ ಇರೋಂಥ ಕೆಲವೊಂದಿಷ್ಟು ಜನ ಇವಾಗಿನವರು ಹೈಜಿನಿಕ್ ಇರೋರು ಸ್ವಲ್ಪ VIPs ಎಲ್ಲ ಪ್ರೈವೇಸಿ ಕೊಡ್ತಾರೆ ಮೇಡಮ್. ಪ್ರೈವೇಸಿ ಇದ್ದವ್ರಿಗೆ ಮಾತ್ರ ನಾವು ಪ್ರೈವೇಸಿ ಕೊಡ್ತೀವಿ. ಆಮೇಲೆ ನಮ್ಮ ಹಳ್ಳಿ ಜನ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸಂಘಜೀವಿಗಳು ಇರ್ತಾರೆ. ಅವರೆಲ್ಲ ಜನರಲ್ ವಾರ್ಡ್ನಲ್ಲಿ ಅಥವಾ ಸ್ಪೆಷಲ್ ವಾರ್ಡ್ನಲ್ಲಿ ಮಾತಾಡ್ಕೊಂಡು ಈ ಥರ ಮಾಡೋಕ್ಕೆ ಮಾತು ನಗುವಿನಿಂದಲೇ ಆರೋಗ್ಯ ಅಂತಾರಲ್ಲ, ಆ ಥರದ ಜನಗಳು ನಮ್ಮಲ್ಲಿ ಇವಾಗೆಲ್ಲ ಪ್ರೆಷರ್ ಆಗಿ ಪ್ರೆಷರಿಂದಲೇ ನಾವು ಆಯುರ್ವೇದಿಕ್ ತಗೊಳಂಗಾಗಿದೆ. ಅದು ಬಿಟ್ಟು ನಮಗೆ ಏನಾದರೂ ಬಂದ್ವಿ ಅಂದರೆ ನಮಗೆ ಏನಾದರೂ ಅದನ್ನು ಚೆಕ್ ಮಾಡಿ ಬಿಫೋರ್ ದಟ್ ನಮಗೆ ಏನಾಗಿದೆ ಅಂತ ಚೆಕ್ ಮಾಡ್ತೀರಾ, ಅಥವಾ ಇಮಿಡಿಯೇಟ್ ನೀವು ಯಾವಾಗ ಇವಾಗ ನಾನು ಪೇಷಂಟ್ ಬಂದರು ಅಂದರೆ ಟ್ರೀಟ್ಮೆಂಟ್ ಹೆಂಗೆ ಮಾಡ್ತೀರಾ ಸರ್? ಇವಾಗ ಅವ್ರನ್ನ ಫುಲ್ ವೆರಿಫೈ ಮಾಡಿ, ಬಾಡಿ ವೆರಿಫೈ ಮಾಡಿ ಮಾಡ್ತೀರಾ, ಅಥವಾ ಫೈಂಡ್ ಔಟ್ ಮಾಡಿಬಿಡ್ತೀರಾ ಇಮಿಡಿಯೇಟಾಗಿ ಏನು ಅಂತ? ಇಲ್ಲ, ನಮ್ಮಲ್ಲಿ ಬಂದ ನಂತರ ಮೊದಲು ಅಡ್ಮಿಷನ್ ಪ್ರೊಸೆಸ್ ಆದ ನಂತರ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ. ಮೊದಲು ಬಾಡಿ ಮೆಜರ್ಮೆಂಟ್ ಅಂತ ತೊಗೊತೀವಿ ನಾವು. ಬಾಡಿ ಮೆಜರ್ಮೆಂಟ್ ತೊಗೊಂಡ ನಂತರ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಪ್ರೊಸೆಸ್ ಸ್ಟಾರ್ಟ್ ಆದ ನಂತರ ಅವರಿಗೆ ಡಾಕ್ಟರ್ ಸಜೆಷನ್ ಮಾಡ್ತಾರೆ. ಟ್ರೀಟ್ಮೆಂಟ್ ಆಗಲಿ ಅಥವಾ ತಕ್ಕಂಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಅದೆಲ್ಲ ಅನುಗುಣವಾಗಿ ಡಾಕ್ಟರ್ಗೆ ಸಜೆಷನ್ ಮಾಡ್ತಾರೆ. ಆ ಡಾಕ್ಟರ್ ಸಜೆಷನ್ ನಮ್ಮ ಥೆರಪಿಸ್ಟ್ ಅವರಿಗೆ ಇಲ್ಲಿ ಸ್ಟಾರ್ಟಿಂಗ್ ನಮಗೆ ಕಡಿಮೆಯಿಂದ ಎಷ್ಟು ಫೀಸ್ ಇದೆ ಸರ್, ಅದೊಂದು ಹೇಳ್ಬೋದಾ ಸರ್? ಹೇಳ್ತೀವಿ ಮೇಡಮ್, ತೊಂದರೆ ಇಲ್ಲ. ಈಗ ನಮಗೆ ಸ್ಟಾರ್ಟಿಂಗ್ ಅಂದರೆ ಜನರಲ್ ವಾರ್ಡ್ ಅಂದರೆ 9 ಶೇರಿಂಗ್ ಇರುತ್ತೆ ಸರ್. 9 ಶೇರಿಂಗಲ್ಲಿ ನಮ್ಮ 1500 ಪರ್ ಡೇ ಇನ್ಕ್ಲೂಡಿಂಗ್ ಕನ್ಸಲ್ಟೇಷನ್, ಫುಡ್ ರೆಕಮೆಂಡೇಷನ್ನು ಮತ್ತು ಟ್ರೀಟ್ಮೆಂಟ್ ಆಲ್ ಇನ್ ಒನ್ ಪ್ರತಿಯೊಂದು ಟ್ರೀಟ್ಮೆಂಟು ಇನ್ಕ್ಲೂಡಿಂಗ್ ಆಗಿ ಬಂದಿರುತ್ತೆ. ಅದೆಲ್ಲ ಸೇರಿನೇ ಬಂದಿರುವಂತಹ ಅಮೌಂಟಲ್ಲಿ ಟ್ರೀಟ್ಮೆಂಟ್ ತೊಗೋಬೋದು. ತುಂಬ ರೀಸನೇಬಲ್ ಇದೆ. ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ರೀಸನೇಬಲ್ ಆಗೋಂಥ ಲೋಯೆಸ್ಟ್ ಪ್ರೈಸಲ್ಲಿ ಇದು ಅನುಕೂಲ ಆಗೋ ಥರ ಮಾಡಿದ್ದಾರೆ ನಮ್ಮ ವೆಂಕಟರಮಣ ಹೆಗಡೆ ಅವರು. ಇವಾಗ ನಾವು ಇಲ್ಲಿ ಬಂದು ಅಷ್ಟು 10 ಡೇಸಿಗೆ ನಾವು ತೊಗೊಂಡ್ವಿ, ಪ್ಯಾಕೇಜ್ ತೊಗೊಂಡ್ವಿ ಅಂದರೆ ನಾವು ಹೋಗ್ತಾ ಮತ್ತೆ ಏನಾದರೂ ಅಲ್ಲಿ ತೊಗೊಳೋದಿರುತ್ತಾ, ಅಥವಾ ಮೆಡಿಸಿನ್ಸ್ ಏನಾದರೂ ತೊಗೊಳೋದಿರುತ್ತಾ, ಅಥವಾ ಇಲ್ಲೇ ಅದೆಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿ ಜಸ್ಟ್ ಅವ್ರು ಏನು ಇನ್ಸ್ಟ್ರಕ್ಷನ್ ಅಷ್ಟೇ ಕೊಟ್ಟಿರ್ತಾರೆ, ಅಥವಾ ಮೆಡಿಸಿನ್ ಕೂಡ ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ? ತೊಗೊಂಡ ನಂತರ 10 ಡೇಸ್ ಟ್ರೀಟ್ಮೆಂಟ್ ತೊಗೊಂಡ ನಂತರ ಮತ್ತೆ ಅವರು ನೆಕ್ಸ್ಟ್ ಒಂದು 10 ಕೋರ್ಸ್ ಕೊಟ್ಟಿರ್ತಾರೆ. ನಮ್ಮದೇ ಆದಂಥ ಕೆಲವೊಂದಿಷ್ಟು ಮೆಡಿಸಿನ್ಸ್ ಒಳಗಡೆ ಒಂಚೂರು ಮೆಡಿಕಲ್ ಆಗಲಿ. ಹಾಸ್ಪಿಟಲ್ ಒಳಗಡೆ ಇಷ್ಟೆಲ್ಲ ಫೆಸಿಲಿಟಿ ಇದೆ. ನೀವು ನೋಡ್ತಿರ್ಬೋದು, ಫಾರ್ಮಸಿ ಕೂಡ ಆಗಿದೆ. ಹಾಗೆ ಎಷ್ಟು ಹೈಜಿನಿಕ್ ಆಗಿದೆ ಅಂತಲೂ ನೋಡ್ಬೋದು. ನಿಮಗೇನಾದರೂ ವಿಡಿಯೋ ಅಷ್ಟು ಕ್ಲಾರಿಟಿ ಅನ್ನಿಸ್ಲಿಲ್ಲ, ಮತ್ತೆ ಇನ್ಫಾರ್ಮೇಷನ್ ಬೇಕು, ನಮಗೆ ಈ ವಿಡಿಯೋ ನೀಡಿದೆ ಅಂದರೆ ನಮಗೂ ಈ ಸಮಸ್ಯೆ ಇದೆ, ನಮಗೆ ನೀಡಿದೆ ಅಂತ ಅಂದರೆ ನಾನು ಅವ್ರ ನಂಬರ್ನ ಕಲೆಕ್ಟ್ ಮಾಡಿದ್ದೀನಿ. ನೀವು ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನನ್ನ ವಿಡಿಯೋ ಕಮೆಂಟ್ ಮಾಡಿ, ನಾನು ನಿಮಗೆ ನಂಬರ್ನ ಸೆಂಡ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಇದೆಲ್ಲ ಏನು ಸರ್ ನೇಮ್ ಹೆಸರು? VIP ಮತ್ತು ಜಾಬ್ ಎಂಪ್ಲಾಯೀಸು ಮತ್ತು ಕೆಲವೊಂದಿಷ್ಟು ಹೈಜಿನಿಕ್ ಅಂತಂತಹ ಪೇಷಂಟ್ಗಳು ಏನಿರ್ತಾರೆ ಅವರು ಪ್ರೈವಸಿಯನ್ನು
ಕೇಳ್ತಾರೆ. ಬಟ್ ಪ್ರೈವೇಸಿ ಮತ್ತು ಹೋಟೆಲ್ ರೆಸಾರ್ಟ್ ಥರ ಇರುವಂತಹ ನಮ್ಮ ಕೆಲವೊಂದು ರೂಮ್ಗಳಿವೆ. ಅವರಿಗೂ ಸ್ಯಾಟಿಸ್ಫೈ ಆಗಬೇಕು, ಹಾಗೆ ನಿಮಗೂ ಸ್ಯಾಟಿಸ್ಫೈ. ಪ್ರೈವೇಸಿ ಮತ್ತು ಹೈಜಿನಿಕ್ ಎರಡೂ ಇರಬೇಕಲ್ಲ, ಅಂಥ ಪೇಷಂಟ್ಗಳಿಗೆ ನಾವು ಈ ಥರದ್ದು ರೂಮ್ ಕೊಡ್ತೀವಿ. ಅದು ಯಾವ ಥರ ಇದೆ ಅಂತ ನೋಡ್ತೀನಿ ಬನ್ನಿ. ಸರ್ ನನಗೊಂದು ಕ್ವೆಶನ್ ಇದೆ. ಇವಾಗ ಇಲ್ಲೆಲ್ಲ ರೂಮ್ಗಳು ನೋಡಿದೆ ನಾನು, ಭೂಮಿ, ಋಗ್ವೇದ ಅಂತ ಎಲ್ಲ ಇಟ್ಟಿದ್ದೀರಾ. ಇದ್ರದ್ದು ಸ್ಪೆಷಾಲಿಟಿ ಏನು? ಇದ್ರ ಸ್ಪೆಷಾಲಿಟಿ ಗಾಳಿ, ನೀರು, ಜಲ, ಆಕಾಶ, ಈ ಥರದಂತಹ ಈ ಥರಗಳು ಮತ್ತು ವೇದಗಳು ಎಷ್ಟನ್ನು ನಮ್ಮ ವೆಂಕಟರಮಣ ಹೆಗಡೆಯವರೇ ಪ್ರತಿಯೊಂದು ರೂಮ್ಸ್ಗಳಿಗೆ ಇಟ್ಟಿರುತ್ತೆ. ಹಾಗಾಗಿ ವೇದಗಳು ಮತ್ತೆ ನಮಗೆ ಮೂಲಭೂತ ಶಕ್ತಿಗಳಿಂದ ಇನ್ಸ್ಪೈರ್ ಆಗಿ ಈ ಹೆಸರನ್ನ ನಮಗೆ ಹೆಂಗೆ, ಮತ್ತೆ ಆಯುರ್ವೇದನು ನ್ಯಾಚುರಲ್, ಹಾಗಾಗಿ ನೀವು ಇದನ್ನ ನ್ಯಾಚುರಲ್ ಆಗಿ ಹೆಸರು ಕೊಟ್ಟಿದ್ದೀರಾ ಅಂತ ಆಯ್ತು ಸರ್. ಇವಾಗ ನಮಗೆ ರೂಮ್ ತೋರಿಸ್ತೀರಾ? ಬನ್ನಿ ಮೇಡಮ್, ಖಂಡಿತವಾಗಿ ತೋರಿಸ್ತೀನಿ ಬನ್ನಿ. ಸರ್ ಇದು ಹೋಟೆಲ್ ರೆಸಾರ್ಟ್ ಥರನೇ ಇರುತ್ತೆ, ಬಟ್ ಇದು ಚೆನ್ನಾಗಿರುತ್ತೆ. ಹೈಜಿನಿಕ್ ಆದಂತಹ ಪೇಷಂಟ್ಗಳಿಗೆ ಮತ್ತು VIPsಗಳಿಗೆ, ಕೆಲವೊಂದಿಷ್ಟು ರಿಚರ್ಸ್ ಪರ್ಸನ್ಸ್ಗೆ ಯೂಸ್ ಆದಂತಹ ರೂಮ್ಗಳು ಇವೆಲ್ಲ. ಸರ್ ಅಂದ್ರೆ ಇವಾಗ ಈ ನಮಗೆ ಪ್ಯಾಕೇಜ್ ಯಾವ್ದ್ರಲ್ಲಿ ಬರುತ್ತೆ ಸರ್ ಇದು? ಇವಾಗ ಮೇಡಮ್ ಈ ಪ್ಯಾಕೇಜ್ ಅಂದ್ರೆ ಪರ್ ಡೇ 3500 ಇಲ್ಲಿ ಇನ್ಕ್ಲೂಡಿಂಗ್ ರೂಮ್ ರೆಂಟ್, ಕನ್ಸಲ್ಟೇಷನ್, ಫುಡ್ ಅಕೊಮಡೇಷನ್, ಹಾಸ್ಪಿಟಲ್ ಆಲ್ ಇನ್ ಒನ್ ಇನ್ಕ್ಲೂಡಿಂಗ್ ಆಗಿ ಬಂದಿರುತ್ತೆ. ವಿತ್ ಫಾರ್ಮಸಿ ಬಿಲ್ ಇರುತ್ತೆ ಮೇಡಮ್. ಇದು ಒಂಥರ ಫಾರ್ಮಸಿಯಲ್ಲಿ ಅಂದ್ರೆ ನಮಗೆ ಬೆಡ್ ಚಾರ್ಜಸ್ ಅಂದ್ರೆ ಇದು ಸೆಪರೇಟ್ ಆಗಿ ಆಗುತ್ತೆ, ಸೆಪರೇಟ್ ಆಗಿ ಇರುತ್ತೆ. ಓಕೆ, ಅದ್ರಲ್ಲಿ ಇನ್ಕ್ಲೂಡ್ ಇಲ್ಲ. ಇದು ನಮಗೆ ಆಪ್ಷನಲ್ ಇರುತ್ತೆ ಸರ್. ನಾವು ತಗೊಂಡ್ರು ತಗೋಬಹುದು, ಅಥವಾ ನಾವು ಇನ್ಕ್ಲೂಡ್ ಇರೋದು ತಗೋಬಹುದು, ಇಲ್ಲ ನಮಗೆ ಹೈಜಿನಿಕ್ ಆಗಬೇಕು ಅಂದ್ರೆ ಇದನ್ನ ಎಕ್ಸ್ಟ್ರಾ ಪೇ ಮಾಡಿ ನಾವು ತಗೋಬೇಕಾಗುತ್ತೆ. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಸರ್, ಹಂಗೆ ನ್ಯಾಚುರಲ್ ಆಗಿ ನಮಗೆ ಗ್ರೀನರಿ ಕಾಣೋ ತರ. ಇವಾಗ ನಾವೇನಾದ್ರೂ ಬಂದ್ರೆ ನಮಗೆ ಮನಸ್ಸಿಗೆ ಸಮಾಧಾನ, ಪೀಸ್ಫುಲ್ ಆಗಿದೆ. ಇದೆಲ್ಲ ಅಂದ್ರೆ ನೀವು ಮಾಡ್ಬೇಕು ಅಂತ ಹೇಗೆ ನಮಗೆ ಬಂದಿದ್ದು ಸರ್ ಇದು? ಬಿಫೋರ್ ದಟ್ ನಮಗೆ ಹಾಸ್ಪಿಟಲ್ ನಂದೊಂದಿದೆ, ಹಾಸ್ಪಿಟಲ್ ಕಟ್ಟೋಕ್ಕಿಂತ ಮುಂಚೆನೆ ಮಾಡಿದ್ರಾ ಅಥವಾ ಹೇಗೆ ಸರ್ ಇದು? ಇಲ್ಲ ಮೇಡಮ್, ಇದು ಆಲ್ಮೋಸ್ಟ್ ಆಲ್ ಪೇಷಂಟ್ ತಮ್ಮ ಎಲ್ಲಾ ಟೆಸ್ಟ್ ಗಳನ್ನ ಬಿಟ್ಟು 10 ದಿನ ಇಲ್ಲಿ ಅವರ ಟ್ರೀಟ್ಮೆಂಟ್ಗೋಸ್ಕರ, ಮನಃಶಾಂತಿಗೋಸ್ಕರ ಬಂದಿರ್ತಾರೆ. ಅವರಿಗೆ ಎಲ್ಲಿಯೇ ಕಂಡ್ರು ಹಸಿರು ಕಾಣಬೇಕು, ಆಮೇಲೆ ಅವರ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಅನ್ಕೊಂಡು ಒಂದು ಉದ್ದೇಶದಿಂದ ಬಂದಿರ್ತಾರೆ. ಅದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ತರ ಹಾಸ್ಪಿಟಲ್ಗಳನ್ನ ಇಲ್ಲಿ ಮಾಡಿರೋದು ಅಂತ ಹೇಳ್ತಿದ್ದೀನಿ ನಾನು. ಹೌದು ಸರ್, ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಏನಾದ್ರೂ ಪೇಷಂಟ್ ಬಂದ್ರೆ ಅದು ನಮ್ ನೋವೆಲ್ಲ ಇದ್ರಲ್ಲೇ ಮಾಯ ಆಗೋ ತರ ಇದೆ ಸರ್. ಒಳ್ಳೆ ಗಾಳಿ, ಬೆಳಕು, ಗ್ರೀನರಿ ಎಲ್ಲ ಇದೆ. ಇವಾಗ ನಮಗೆ ಅದೇ ಬೇಕಲ್ಲ ಮುಖ್ಯವಾಗಿ. ಹೊರಗಡೆ ಏನಾದ್ರು ಇದ್ರೆ ಬರೀ ನಾವು ನೋಡೋದು ಸೌಂಡ್, ವೆಹಿಕಲ್ ಸೌಂಡ್ ಅದೇ ಆಗಿರುತ್ತೆ. ಹಾಗಾಗಿ ಚೆನ್ನಾಗಿದೆ ಸರ್. ಇದೇ ನಿಮ್ದು ಹೈಯೆಸ್ಟ್? ನಂದು ಕ್ವೆಶನ್ ಇದೆ ಸರ್, ಇದೇ ಹೈಯೆಸ್ಟ್ ಪೇ ಅಂದ್ರೆ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗುತ್ತಾ ಅಥವಾ ಇನ್ನೂ ಹೈಜಿನಿಕ್ ಆಗಿ ಮತ್ತೆ ಇನ್ನೂ ಒಂದ್ ಸ್ವಲ್ಪ ಇದೆಯಾ? ಇದೆ ಲಾಸ್ಟ್ ಸರ್? ಇದೇ ಹೈಯೆಸ್ಟ್ ಮೇಡಮ್ ನಮ್ಮಲ್ಲಿ ಇರೋದು. ಮತ್ತೆ ಯಾವ ತರದ್ದು ಯಾವ್ದು ಪ್ಯಾಕೇಜಸ್ ಇಲ್ಲ. ನಮ್ಮಲ್ಲಿ ಇರುವಂತ ಪ್ಯಾಕೇಜ್ ಜನರಲ್ ವಾರ್ಡ್ಗೆ 1500, ಸೆಮಿ ಸ್ಪೆಷಲ್ಗೆ 2000, ಟ್ವಿನ್ ಶೇರಿಂಗ್ ಇರುತ್ತೆ. ಆಮೇಲೆ ಸ್ಪೆಷಲ್ ವಾರ್ಡ್ಗೆ 2500, ಸಿಂಗಲ್ ಶೇರಿಂಗ್ ಆದ್ರೆ 3500, ಟ್ವಿನ್ ಶೇರಿಂಗ್ ಆದ್ರೆ 3000. ಇಲ್ಲಿರುವಂತ ಸ್ಪೆಷಾಲಿಟಿಗೆ AC, ಕೂಲರ್, ಬಾಲ್ಕನಿ, ಆಮೇಲೆ ಟಿವಿ, ಆತರ ತುಂಬಾ ಸ್ಪೆಷಾಲಿಟಿಗಳು ಇರುತ್ತೆ ಇಲ್ಲಿ ಈ ತರದ ಕಾಟೇಜಸ್ ವಾರ್ಡ್ ಅಲ್ಲಿ. ಇದು AC ಇದೆಯಾ ಸರ್? ಇದು AC ಇದೆ. ಪ್ರತಿಯೊಂದು ಕಾಟೇಜಸ್ಗೂ AC ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಬರೋ ಪೇಷಂಟ್ಗಳಿಗೆ ಯೋಗ ಹೇಳ್ಕೊಡೋ ಪ್ಲೇಸ್ ಆಗಿದೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ದಯವಿಟ್ಟು ಕ್ಷಮಿಸಿ, ವಿಡಿಯೋ ಕ್ಲಿಯರ್ ಇಲ್ಲ ಅಂತ ಅಂದ್ಕೋಬೇಡಿ. ನೆಕ್ಸ್ಟ್ ಟೈಮ್ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆದಷ್ಟು ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಕ್ಲಿಯರ್ ವಿಡಿಯೋನ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ.